ಚಂದ್ರಶೇಖರ್ ಅವರೇ ಡೌನ್ಲೋಡ್ ಆಗ್ತಾ ಇದೆ. ಬಟ್ ನನ್ನ ಹತ್ರ ಅವತ್ತು ಅವ್ರು ಏನು ಹೇಳಿದ್ರು ಅನ್ನೋದಿದೆ, ನಿಮ್ಗೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕು ಅಂದ್ರಲ್ಲ. ಜನವರಿ 8, 2023 ಜನಸಾಹಿತ್ಯ ಸಮ್ಮೇಳನ. ಜನಸಾಹಿತ್ಯ ಸಮ್ಮೇಳನ ಅಂದರೆ ಅದು ಏನಂತ ತಮಗೆ ಗೊತ್ತಾ? ಅವತ್ತು ಹೇಳಿದ ಹಿನ್ನೆಲೆ ತಾವು ಭಾಳ ಚರ್ಚೆ ಮಾಡ್ತಿದ್ರಲ್ಲ. ಹೇಳಿ, ನೀವ್ ಹೇಳಿ, ನೀವು ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ ತುಂಬಾ ಉತ್ಸುಕರಾಗಿದ್ರಲ್ಲ. ಹೇಳಿ, ಜನಸಾಹಿತ್ಯ ಸಮ್ಮೇಳನ ನಡೆದಿತ್ತಲ್ಲ, ಅದು ಎದಕ್ಕೆ ನಡೆದಿತ್ತು ಗೊತ್ತಾ ನಿಮಗೆ ಅವ್ರು ಮಾತಾಡಿದ್ದು? ಬಾನು ಮುಷ್ತಾಕ್ ಅವರ ಮತ್ತೆ ಬಹಳ ಸ್ಪಷ್ಟವಾಗಿ ಅಲ್ಲ, ಏನದು ಹೇಳ್ರಿ, ನೀವು ಬಹಳ ಅದ್ರ ಬಗ್ಗೆ ಚರ್ಚೆ ಮಾಡಕ್ ಜನಸಾಹಿತ್ಯ ಸಮ್ಮೇಳನ ನಡೆದಿತ್ತು ಅವತ್ತು ಅವರು ಇದನ್ನ ಮಾತಾಡಿದ್ದು. ಎದಕ್ಕೆ ನಡೆದಿತ್ತು ನಿಮಗೆ ಗೊತ್ತಾ? ನೀವು ಒಂದು ಗಂಟೆ ಮಾತಾಡ್ಬಿಟ್ಟು ಇಲ್ಲ, ನೀವು ಹೇಳ್ರಿ, ನೀವು ಬಹಳ ಆಸಕ್ತಿ ಇತ್ತಲ್ಲ. ಜನಸಾಹಿತ್ಯ ಸಮ್ಮೇಳನ ಅಂತಂದ್ರೆ ಅಧಿಕೃತವಾದಂತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ವಿರೋಧವಾಗಿ ಪ್ರಗತಿಪರ ದಲಿತ ಮತ್ತು ಪ್ರಗತಿಪರ ಸಾಹಿತಿಗಳು ಆಯೋಜಿಸಿದ್ದಂಥ ಜನಸಾಹಿತ್ಯ ಸಮ್ಮೇಳನ ಪ್ರತಿಭಟನಾತ್ಮಕವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅದರ ಅರಿವು ತಮಗಿರಲಿ. ಆಲ್ ರೈಟ್, ಮುಂದಕ್ಕೆ ಹೋಗಿ ಅವ್ರು ಮಾತಾಡಿರೋದೆಲ್ಲ ಓದ್ಬಿಡ್ತೀನಿ, ನನ್ನ ಸಮಯ ವ್ಯರ್ಥ ಆದರೂ ಪರವಾಗಿಲ್ಲ. ಕನ್ನಡ ಭಾಷೆ ಬಗ್ಗೆ ಒಬ್ಬ ಅಲ್ಪಸಂಖ್ಯಾತಳಾಗಿ ನನ್ನ ಗ್ರಹಿಕೆ ಹೇಳ್ತೇನೆ. ಇಷ್ಟ ಆಗುತ್ತೋ ಕಷ್ಟ ಆಗುತ್ತೋ ಗೊತ್ತಿಲ್ಲ. ಕನ್ನಡ ಭಾಷೆಯಾಗಿ ಬೆಳೆಯಲಿಕ್ಕೆ, ಕನ್ನಡ ಭಾಷೆಯ ಬಗ್ಗೆ ಬಾನು ಮುಷ್ತಾಕ್ ಮಾತಾಡಲಿಕ್ಕೆ, ಆಕೆಯ ಮನೆಯವರು ಮಾತಾಡಲಿಕ್ಕೆ ನೀವು ಅವಕಾಶವನ್ನೇ ಕೊಡಲಿಲ್ಲ. ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ಟಿರಿ. ಕೆಂಪು ಮತ್ತು ಹಳದಿ ಅರಿಶಿನ ಕುಂಕುಮದ ಬಾವುಟವನ್ನು ಹಾಕಿ ಅರಿಶಿನ ಕುಂಕುಮದಲ್ಲಿ ಆಕೆಯನ್ನು ಲೇಪಿತಳನ್ನಾಗಿ ಮಾಡಿಬಿಟ್ಟು ಆಕೆಯನ್ನು ಕರಕೊಂಡು ಹೋಗಿ ಮಂದಾಸನದ ಮೇಲೆ ಕೂರಿಸಿ ಬಿಟ್ರಿ. ನಾನು ಎಲ್ಲಿ ನಿಲ್ಲಬೇಕು, ನಾನು ಏನನ್ನ ನೋಡಬೇಕು, ನಾನು ಹೇಗೆ ಇನ್ವಾಲ್ವ್ ಆಗಬೇಕು? ನನ್ನ ಹೊರಗಟ್ಟುವಿಕೆ ಇವತ್ತಿಂದಲ್ಲ, ಯಾವತ್ತಿನಿಂದಲೋ ಆರಂಭವಾಯಿತು, ಇವತ್ತು ಪೂರ್ಣಗೊಳ್ಳುತ್ತಿದೆ ಅಷ್ಟೇ. ಈ ವಿಷಯಕ್ಕೆ ದಯಮಾಡಿ ನೀವು ಆಲೋಚನೆ ಮಾಡಿ. ಯಾಕೆಂದ್ರೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಮಹಿಳೆಯರನ್ನ ಮಂದಾಸನದ ಮೇಲೆ ಕೂರಿಸಿದಾಕ್ಷಣ ದೇವತೆಯರು ಸಂತುಷ್ಟರಾಗುತ್ತಾರೆ. ಇಲ್ಲೂ ಕೂಡ ಕನ್ನಡಮ್ಮನ ದೇವಸ್ಥಾನದಲ್ಲಿ ಕೂರಿಸಿ, ಮಂದಾಸನದ ಮೇಲೆ ಕೂರಿಸಿ ಮಹಿಳೆಯನ್ನ ಹೇಗೆ ತುಳಿತಾ ಇದ್ದೀರೋ, ದೌರ್ಜನ್ಯ ಮಾಡ್ತಾ ಇದ್ದೀರೋ, ಹಿಂಸೆ ಮಾಡ್ತಾ ಇದ್ದೀರೋ, ಈ ತರಹ ಕನ್ನಡ ಭಾಷೆಯ ಮೇಲೆ ಕೂಡ ನೀವುಗಳು ದೌರ್ಜನ್ಯ ಮಾಡ್ತಾ ಇದ್ದೀರಾ. ಯು ಆರ್ ಆನ್ಸರೇಬಲ್ ಟು ಮೀ. ನನಗೆ ಉತ್ತರ ಕೊಡಿ. ಕನ್ನಡವನ್ನು ಭುವನೇಶ್ವರಿಯನ್ನಾಗಿ ಮಾಡಿ, ಕನ್ನಡದ ರಥವನ್ನು ಎಳೆದು, ಕನ್ನಡದ ಜಾತ್ರೆಯನ್ನು ಮಾಡಿ, ಕನ್ನಡದ ಪರಿಚೆಯನ್ನು ಮಾಡಿ ಏನು ಮಾಡಿದ್ರಿ? ನನ್ನ ಹೊರಗಟ್ಟಲಿಕ್ಕೆ ಇಷ್ಟು ಹುನ್ನಾರ ಸಾಕೆ? ಅಲ್ಪಸಂಖ್ಯಾತರು, ದಲಿತರು, ಅಲಕ್ಷಿತ ಸಮುದಾಯರು ಒಟ್ಟೊಟ್ಟಿಗೆ ಕನ್ನಡದಲ್ಲಿ ಬರೀತಾ ಇದ್ದಾರೆ. ಇದಿಷ್ಟು ಅವರ ಭಾಷಣದಲ್ಲಿ ಬಂದಿದ್ದು. ಇದರಲ್ಲಿ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅನ್ನೋದೂ ಇದೆ. ನೀವು ದೇವತೆಯರನ್ನು ಮಂದಾಸನದ ಮೇಲೆ ಕೂಳಿಸಿದಾಕ್ಷಣ ನೀವು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಟ್ಟಂತಾಗಲ್ಲ ಅನ್ನೋದು ಇದೆ. ಇದಿಷ್ಟು ಪೂರ್ತಿ ಸಾರಾಂಶ. ಇದರಲ್ಲಿ ಯಾವ್ದು ತಗತ್ತೀರಿ, ಯಾವುದು ಬಿಡ್ತೀರಿ, ಎದನ್ನು ಕಟ್ ಮಾಡ್ತೀರಿ, ಯಾವುದನ್ನು ಇಟ್ಕೊಳ್ತೀರಿ ಹೇಳ್ರಿ. ನೀವು ಅಲ್ಲಿರ್ತಕ್ಕಂಥ ಅಷ್ಟು ಅಂಶಗಳಿಗೆ ನಿಮ್ಮ ಸಹಮತ ಇದೆಯಾ? ನಿಮ್ಮ ಸಹಮತ ಇದೆಯಾ? ಕೆಲವೊಂದು ವಿಷಯಗಳ ಬಗ್ಗೆ ನನಗೆ ಕೆಲವೊಂದಲ್ಲ, ಎಲ್ಲ ವಿಷಯ ನಾವು ಅಷ್ಟೇ. ಕೆಲವೊಂದು ವಿಷಯಗಳು ನಮಗೂ ಸಹಮತ ಇದೆ, ಕೆಲವೊಂದು ವಿಷಯದಲ್ಲಿ ನಮಗೂ ಅಬ್ಜೆಕ್ಷನ್ ಇದೆ. ಇಲ್ಲ, ನೀವು ಪೂರ್ತಿ ಭಾಷಣಕ್ಕೆ ನಿಮಗೆ ಆ ಸಹಮತ ಇರಲಿಲ್ಲ. ಒಬ್ಬ ಆಂಕರ್ ತರ ಪ್ರಶ್ನೆ ಕೇಳ್ರಿ. ನಾವು ಮೂರೇ ವಾಕ್ಯಗಳ ಬಗ್ಗೆ ನಮ್ಮ ಅಬ್ಜೆಕ್ಷನ್ ಇದ್ದಿದ್ದು. ನಿಮ್ ತರ ತಿರ್ಚಬೇಡಿ, ನಮ್ಮ ಅಬ್ಜೆಕ್ಷನ್ ಇದ್ದಿದ್ದು. ನೀವು ಕನ್ನಡ ಮಾತೆನ ನನ್ನ ಭಾಷೆ ಬರ್ತಾ ಇದ್ದೀರಿ. 21 ವರ್ಷದಿಂದ ಆಂಕರಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ನಾನು ಪಾಠ ಹೇಳಿಸ್ಕೋಬೇಕಾಗಿಲ್ಲ. ಎಷ್ಟು ವರ್ಷದಿಂದ ಡಿಬೇಟಿಗೆ ಬರ್ತಿದ್ದೀರಾ ನೀವು? ಮಾತಾಡುವಾಗ ಸರಿಯಾಗಿ ಮಾತಾಡಿ, ಕಂಟಿನ್ಯೂ ಮಾಡಿ. 1000 ಸರಿ ಹೇಳಿದ್ವಿ, 1000 ಸರಿ, ಒಂದು ಸರಿ ಅಲ್ಲ, 2 ಸರಿ ಅಲ್ಲ. ಅವರ ವ್ಯಕ್ತಿತ್ವದ ಬಗ್ಗೆ ಆಗಲಿ, ಅವ್ರು ಬೇರೆ ಮಾಡಿರೋ ಭಾಷಣಗಳ ಬಗ್ಗೆ ಆಗಲಿ, ಅವರ ಕೃತಿ ಬಗ್ಗೆ ಆಗಲಿ ನಮಗೆ ಸ್ವಾಗತ ಇದೆ. ನಮ್ಮ ಅಬ್ಜೆಕ್ಷನ್ ಇರೋದು ಆ ಮಾನಸಿಕತೆ ಬಗ್ಗೆ. ಯಾವ ಮಾನಸಿಕತೆ? ನೀವೇ ಹೇಳಿದ್ರಲ್ಲ, ಕೆಲವು ವಿಷಯಗಳ ಬಗ್ಗೆ ಅಬ್ಜೆಕ್ಷನ್ ಇದೆ ಅಂತೇಳಿ. ಆ ಕೆಲವು ವಿಷಯಗಳಲ್ಲೇ ನಿಮಗೂ ಸಂಪೂರ್ಣವಾಗಿ ಒಪ್ಪಕ್ಕಾಗ್ತಾ ಇಲ್ಲ. ನಿಮ್ಮ ಬಗ್ಗೆ ನನ್ನ ಗೌರವ ಇದೆ. ನಮಗೂ ಕೂಡ ಈ 3 ವಿಚಾರಗಳನ್ನು ನೀವು ಕನ್ನಡ ಭಾಷೆಯನ್ನು ಭುವನೇಶ್ವರಿಯಾಗಿ ಮಾಡಿದ್ದೀರಿ, ಇದಕ್ಕೆ ನನ್ನನ್ನು ದೂರ ಇಟ್ಟಿದ್ದೀರಿ ಅಲ್ರಿ. ಕನ್ನಡ ಮತ್ತು ಭುವನೇಶ್ವರಿಯೇ, ಅದಕ್ಕೆ ಅವ್ರಿಗೆ ಯಾಕೆ ದೂರ ಇಟ್ಟಂಗೆ ಅನ್ಸುತ್ತೆ? ಅದಕ್ಕೆ ಅರಿಶಿಣ ಕುಂಕುಮ ಲೇಪನ ಮಾಡಿದ್ದೀರಿ, ಅದಕ್ಕೆ ನನ್ನನ್ನು ದೂರ ಇಟ್ಟಿದ್ದೀರಿ. ಅರಿಶಿಣ ಕುಂಕುಮ ಲೇಪನ ಮಾಡಿದ್ರೆ ಅವ್ರನ್ನ ಯಾಕೆ ದೂರ ಇಟ್ಟಂಗಾಗುತ್ತೆ? ನೀವು ಅವರನ್ನು ಮಂದಾಸನದ ಮೇಲೆ ಕೂರ್ಸಿದ್ದೀರಿ, ಹೌದು, ನಮ್ಮ ದೇವತೆನ ಮಂದಾಸನದ ಮೇಲೆ ಕೂರ್ಸೋದು, ಇದಕ್ಕೆ ಅವ್ರಿಗೆ ಯಾಕೆ ನೋವಾಗಬೇಕು? ಕಾವೇರಿ ಉಗಮ ಆಗ್ತಕ್ಕಂಥ ಜಾಗದಲ್ಲಿ ಕಾವೇರಿ ಕುಡಿಯೋರಿಗೆ ನೋವಾಗಬೇಕು. ಕಾವೇರಿ ನೀರು ಕುಡಿಯೋರಿಗೆ ಕನ್ನಡವನ್ನ ಕೇಳ್ತಾ ಇರೋದು ಅವರು. ಕನ್ನಡವನ್ನ ನೀವು ದೇವತೆಯರು ಈಗ ನೋಡಿ,
ನೋಡ್ರಿ, ಅದನ್ನ ಬುದ್ಧರು, ಕೇಳಿದ್ದು. ಅದ್ರ ಬಗ್ಗೆ ನಿಮ್ಗೆ ಉದ್ದೇಶ ಬುದ್ಧರು, ಇದೆಯಾ? ಜೈನರು, ಕನ್ನಡವನ್ನ ಮುಸಲ್ಮಾನರು ಭುವನ- ದೇವತೆಗಳನ್ನ Yes, very good. ಪೂಜೆ ಮಾಡಲ್ಲ. ಬುದ್ಧರು, ಜೈನರು ಮತ್ತು ಮುಸಲ್ಮಾನರು ದೇವತೆಗಳನ್ನ ಪೂಜೆ ವೆರಿ ಮಾಡಲ್ಲ. ಗುಡ್, ವೆರಿ ಗುಡ್. ಹಾಗಾದ್ರೆ ದಸರಾಗೆ ಯಾಕೆ ಕರೀತೀರಿ? ದಸರಾ ಏನು ಹೇಳಿ? ದಸರಾ ದೇವರ ಪೂಜೆಯೇ, ದಸರಾ ದೇವರ ಅರ್ಚನೆಯೇ. ಹೌದು. ಹೌದು, ದಸರಾ ಕನ್ನಡ- ಗಳಿಗೆ ಇತ್ತಲ್ಲ, ಕನ್ನಡ ಆ ಗಳಿಗೆಯನ್ನು ಮಾಡೋದು ಯಾರು ಹೇಳಿ? ಕನ್ನಡ ಒಂದ್ ನಿಮಿಷ. ಭಾಷೆಗೂ ಮತ್ತು ದಸರಾ ವೈಭವಕ್ಕೂ ವ್ಯತ್ಯಾಸ ಇದೆ. ಒಂದ್ ನಿಮಿಷ,